ಎಲ್ರಿಗೂ ನಮಸ್ಕಾರ. ನಾನು ವಿಷ್ಣು ಪಾಂಬೂರು. ನಮ್ಮ ಪಡುಬೆಳ್ಳೆ ಎನ್ನುವಂಥದ್ದು ಉಡುಪಿಯಿಂದ ಹೆಚ್ಚು ಕಡಿಮೆ 18 ಕಿಲೋಮೀಟರ್ ದೂರದಲ್ಲಿದೆ. ಈ ಊರನ್ನು ನಮ್ಮ ಪೂರ್ವಿಕರ ಕಾಲದಿಂದಲೂ ಬೊಳ್ಳೆ ಎಂದು ಕರೆಯುತ್ತಿದ್ದರು. ಅಂದರೆ ಬೊಲ್ಲದ ಊರು ಎಂದರ್ಥವಾಗಿದೆ. ಈ ನಮ್ಮ ಊರಿನ ಮಧ್ಯಭಾಗದಲ್ಲಿ ಪಾಪನಾಶಿನಿ ನದಿ ಹರಿಯುವುದರಿಂದ ಈ ಎರಡೂ ಭಾಗದ ಊರನ್ನು ತಿಳಿಯಲು ಪಡುಬೆಳ್ಳೆ ಮತ್ತು ಮೂಡುಬೆಳ್ಳೆ ಎಂದು ಹೇಳಲು ಶುರು ಮಾಡಿದರು. ಈ ಪೀಠಿಗೆ ಹಾಕಲು ಕಾರಣವೇನೆಂದರೆ, ಇವತ್ತು ನಾ ಹೇಳುವ ತಾಣ ವಾಯುಗ್ರಾಮದ ಬಗ್ಗೆ. ಇದು ಇರುವುದು ನಮ್ಮ ಪಡುಬೆಳ್ಳೆಯ ಹೊಸೌಕ್ಲು ಎನ್ನುವ ಸ್ಥಳದಲ್ಲಿ. ಬನ್ನಿ ನೋಡಿಯೇ ಬಿಡೋಣ. ಈ ವಾಯುಗ್ರಾಮ ರೆಸಾರ್ಟ್ ನಿಜ ಹೇಳಬೇಕಾದ್ರೆ ಅದ್ಭುತ ಪರಿಸರ ಸ್ನೇಹಿ ತಾಣವಾಗಿದೆ. ಸಂಪೂರ್ಣವಾಗಿ ಪ್ರಕೃತಿಯೊಂದಿಗೆ ಬೆರೆತು ಹೋಗಿದೆ. ಈ ಪಡುಬೆಳ್ಳೆಯು ಪರಶುರಾಮ ಸೃಷ್ಟಿಯ ಭೂಮಿಯಾಗಿದೆ. ಈ ವಾಯುಗ್ರಾಮದ ಸುತ್ತಮುತ್ತಲಿನ ಭಾಗಗಳು ಪುರಾತನ ಕಾಲದಿಂದಲೂ ದೈವಾರಾಧನೆಗೆ, ಸಾಂಪ್ರದಾಯಿಕ ಕೃಷಿ ಮುಂತಾದವುಗಳಿಗೆ ಹೆಚ್ಚು ಹೆಸರುವಾಸಿಯಾಗಿದೆ. ಮುಖ್ಯವಾಗಿ ಇಲ್ಲಿಯ ಮಾಲೀಕರ ಬಗ್ಗೆ ಹೇಳುವುದಾದರೆ, ಇವರ ಹೆಸರು ಅಡ್ವೊಕೇಟ್ JS ಕಿಣಿ ಅಂತ. ಇವರು ಹುಟ್ಟಿ ಬೆಳೆದದ್ದು ದೂರದ ಮುಂಬಯಿಯಲ್ಲಿ. ಅವರ ಸ್ವಂತ ಊರು ಕಾಪುವಿನಲ್ಲಿ. ಈ ಕಾಪುವಿನಲ್ಲಿ ಕೂಡ ಕಿಣಿ ಗೋಶಾಲೆ, ಗೆಸ್ಟ್ ಹೌಸ್ ಇದೆ. ಪಡುಬೆಳ್ಳೆಯ ಈ ವಾಯುಗ್ರಾಮ ರೆಸಾರ್ಟ್ ಹೆಚ್ಚು ಕಡಿಮೆ 21 ಎಕರೆ ಜಮೀನಿನಲ್ಲಿ ಇದು ಆವರಿಸಿಕೊಂಡಿದೆ. ಈ ಪ್ರಕೃತಿ ಕಂಡೊಡನೆ ಇಂದಿನ ಹೋರಾಟದ ಜೀವನದಲ್ಲಿ ನಾವು ಮುಖ್ಯವಾಗಿ ನೆಮ್ಮದಿಯನ್ನು ಹುಡುಕಬೇಕೇ ವಿನಃ ಮಿಕ್ಕಿದ್ದೆಲ್ಲ ಸಂತೆಯಲ್ಲಿ ಸಿಗುತ್ತೆ ಎನ್ನುವ ವಿಚಾರ ಅರಿವಿಗೆ ಬಂತು. ಯಾರೋ ಹೇಳಿದ ಅದ್ಭುತ ಸಾಲೊಂದು ನೆನಪಾಗುತ್ತಿದೆ. ಇರಬೇಕಿಲ್ಲ ನಾವು ಅವರಂತೆ ಇವರಂತೆ, ಇದ್ದರೆ ಸಾಕು ಯಾರಿಗೂ ಹೊರೆಯಾಗದಂತೆ. ಬೇಕಿಲ್ಲ ನಮಗೆ ಅವರು ಹಾಗಂತೆ ಹೀಗಂತೆ, ನಮ್ಮಷ್ಟಕ್ಕೆ ನಾವಿದ್ದರೆ ಇಲ್ಲ ಬೇರೆ ಯಾವ ಚಿಂತೆ. ಸುಖ ದುಃಖ ಏನಾದರೇನಂತೆ, ಬಂದುದು ಸ್ವೀಕರಿಸೋಣ ಬಂದಂತೆ. ಇಲ್ಲಿಯ ಮತ್ತೊಂದು ವಿಶೇಷತೆ ಎಂದರೆ, ಈ ವಾಯುಗ್ರಾಮಕ್ಕೆ ಬಂದ ಜನಕ್ಕೆ ದೇವಭಕ್ತಿನೂ ನೋಡೋಕ್ಕೆ ಇದೆ, ದೇಶಭಕ್ತಿನೂ ಕಣ್ಣಿಗೆ ಕಾಣಿಸುತ್ತೆ. ಈ ವಾಯುಗ್ರಾಮದ ನದಿ ಕಿನಾರೆ ಪಕ್ಕ ಹಣ್ಣುಗಳ ಮರಗಳು ಕಣ್ಣಿಗೆ ಕಾಣಸಿಗುತ್ತೆ. ಗೊತ್ತಿಲ್ಲದೆ ನಮ್ಮ ಕೈಗಳು ಹಣ್ಣಿನತ್ತ ಸಾಗಿ ಹಣ್ಣುಗಳು ಹೊಟ್ಟೆಯ ದಾರಿ ಹುಡುಕಿಕೊಂಡು ಹೋಗುತ್ತವೆ. ಇಲ್ಲಿಯ ದೈನಂದಿನ ಕೆಲಸ ಕಾರ್ಯಗಳನ್ನು ಬಾಗಲಕೋಟೆಯ ಒಂದು ಪರಿವಾರ ನೋಡಿಕೊಳ್ಳುತ್ತದೆ. ಆ ಪರಿವಾರದ ಹಿರಿಜೀವ ದ್ಯಾಮಣ್ಣರನ್ನು ಮಾತಿಗೆ ಕರೆದಾಗ ಅವರು ಹೀಗಂದರು. ಯಾವ ಊರು ಸರ್ ನಿಮ್ಮದು? ಬಾಗಲಕೋಟೆ. ಎಷ್ಟು ವರ್ಷ ಆಯ್ತು ಇಲ್ಲಿ? 9 ವರ್ಷ. 9 ವರ್ಷ ಇಲ್ಲೇ ಬಂದದ್ದು. ನಿಮಗೆ ಇಲ್ಲಿ ಕೆಲಸ ಉಂಟಂತ ಹೇಳಿದವರು? ನಮ್ಮ ಜನ ಐತಿ ಇಲ್ಲಿ. ಹಾಂ ಹಾಂ. ಇದು ಫಸ್ಟ್ ಇದು ಏನಿದ್ದಿಲ್ಲ. ಹಾಂ ಹಾಂ. ಈಗ ಒಂದು 2 ವರ್ಷ ಆಗ್ತದೆ ಎಲ್ಲ ಆಗಿ. ಹೌದಾ? ಬೇರೆ ಬೇರೆ ಸ್ಕೂಲಿಂದ ದೂರ ದೂರದಿಂದ ಬರ್ತಾರಲ್ಲ ಇಲ್ಲಿ? ಬರ್ತಾರೆ. ಈ ಮಾನ್ಯ ಸಾಲ ಇರೋದೈತಲ್ಲ. ಹೌದೌದು. ಹಾಂ ಹಾಂ ಹಾಂ. ಒಂದು ನಿಮಗೆ ಡ್ಯೂಟಿ ಆಗಿ ಇಲ್ಲಿ? ಡ್ಯೂಟಿ ನಮಗೆ ದನ ಮೇಯಿಸೋದು ಹಾಂ ಅಷ್ಟೇ. ಹಾಂ ಹಾಂ. ಮತ್ತೆ ಊಟ ಎಲ್ಲ ನೀವೇ ಮಾಡೋದು ಇಲ್ಲಿ? ಊಟ ಅವ್ರು ಕೊಡ್ತಾರೆ. ಕೊಡ್ತಾರಾ? ಹಾಂ ಹಾಂ. 25 ಸಾವಿರ ಕೊಡ್ತಾರೆ ನಮಗೆ. ಹಾಂ ಹಾಂ. ಎಲ್ಲಿ ಅವರು ನಿಮ್ಮ ಓನರ್? ಓನರು ಬಂಬೈದಾರು. ಬೊಂಬೈ ಅವರು? ಹಾಂ ಹಾಂ. ಇವತ್ತು ಬಂದಿದ್ರು ಹೋದ್ರು. ಹಾಂ ಹಾಂ ಹಾಂ. ಹಾಗೆ. ಬಾಂಬೆದಾರು ವಕೀಲರು. ಹಾಂ ಹಾಂ ಹಾಂ. ಲಾಯರ್. ಹಾಗೆ. ನೀವು ಊರಿಗೆಲ್ಲ ಹೋಗೋದು? ಹೋಗ್ತೀವಿ. ಮೊನ್ನೆ ಹೋಗಿದ್ವಿ. ಏನಾದ್ರು ಕೆಲಸ ಇತ್ತಂದ್ರೆ ಹಾಂ ಹಾಂ ಹಾಂ. ಹಾಂ. ನಿಮ್ದು ಇವೆಲ್ಲ ಫ್ಯಾಮಿಲಿ ಎಲ್ಲ ಇಲ್ಲೇ ಇದ್ದಾರೆ? ಹಾಂ, ನಮ್ಮ ಫ್ಯಾಮಿಲಿ. ಹಾಂ ಹಾಂ. ಮಗ ನಮ್ಮ ದನಿ ಹೋಟೆಲ್ಗೆ ಹೋಗ್ತಾನೆ. ಹಾಂ ಹಾಂ. ಎಲ್ಲಿ? ಹೊಸ ಬಸ್ ಸ್ಟ್ಯಾಂಡ್ ಉಂಟಲ್ಲ, ಹಾಂ ಹಾಂ. ಹೊಸ KSRT ಬಸ್ ಸ್ಟ್ಯಾಂಡ್. ಹೌದೌದು. ಹಾಂ. ಅದೇ ಸಾರ್ತಿ ಅಂತ ಹೋಟೆಲ್ ಉಂಟು. ಹಾಂ ಹಾಂ ಹಾಂ. ಅಲ್ಲಿ 15 ಸಾವಿರ ಕೊಡ್ತಾರೆ ಹಾಂ ಹಾಂ. ಊಟಲ್ಲಿ. ಹೋಗಿ ಯಾವುದು ಬಸ್ಸಲ್ಲಿ ಹೋಗಿ ಬರೋದು ಅವರು? ಅಲ್ಲೇ ಇರೋದು. ಹಾಂ ಹಾಂ. ಪಾರ್ಕೊಂಡು ಬರ್ತಾನೆ. ಹಾಂ ಹಾಂ ಹಾಂ. ಹಾಗೆ. ಮತ್ತು ಮಗಳು ಅಲ್ಲಿ ಫಸ್ಟ್ ನಿವೇದಿ ಹೋಟೆಲ್ ಇತ್ತು. ನಿವೇದಿ ಹೋಟೆಲ್ ಹಾಂ. ಉಡುಪಿಯಲ್ಲಿ. ಹಾಂ ಹಾಂ. ನಮ್ಮ ದನಿ ಇರೋದು. ಹಾಂ ಹಾಂ. ಮತ್ತು ಅದಕ್ಕೆ ಕೊಟ್ಟರೆ ಏನಾಯಿತು. ಮತ್ತು ಫಸ್ಟ್ ಇಲ್ಲಿ ಅಲ್ಲಿ 1 ವರ್ಷ ಕೆಲಸ ಮಾಡಿದ್ವಿ. ಹಾಂ ಹಾಂ. ನೀವೇ ಇಲ್ಲಿ ಊಟ ಎಲ್ಲ ರೆಡಿ ಮಾಡಲ್ಲ ನಿಮ್ಮದು? ನಾವೇ ಇಲ್ಲಿ ಜನ ಬಂದು ನಾವು ಮಾಡೋದು ಅಡುಗೆ. ಹಾಂ ಹಾಂ ಹಾಂ. ನಮ್ಮ ಹೆಣ್ಮಕ್ಳು ಮಾಡ್ತೀವಿ. ಹಾಂ ಹಾಂ ಹಾಂ. ಇಲ್ಲಿ ಕೆಲಸಕ್ಕೆ ಜನ ಬರ್ತಾರಲ್ಲ, ಹಾಂ ಹಾಂ. ಅವು ಊಟ ನಮ್ಮ ಹೆಣ್ಮಕ್ಳು. ಬೇರೆ ಬೇರೆ ದೂರದ ಸ್ಕೂಲಿಂದೆಲ್ಲ ಬಂದರೆ ಅವರಿಗೆಲ್ಲ ಅವರೇ ಮಾಡ್ಕೊಂಡ್ವಿ. ಅಲ್ಲಲ್ಲ, ಅವರಿಗೆ ಉಳಿಲಿಕ್ಕೆಲ್ಲ ವ್ಯವಸ್ಥೆ ಉಂಟಾ? ಇದು ಎಲ್ಲ ರೂಮ್ ಉಂಟಲ್ಲ. ಹಾಂ ಹಾಂ. ಅಲ್ಲೇ ಕೂತ್ಕೊಳ್ಳಿ ಇರುತ್ತೆ. ಮತ್ತು ಇದು ನಮಗೆ ಉಂಟು ಗಾಜೆಲ್ಲ ಮಕ್ಕಳಿಗೆಲ್ಲ ಹಾಕ್ಲಿಕ್ಕೆ. ಹಾಂ ಹಾಂ. ತುಂಬ ಉಂಟು. ಮ್ಯಾಗ ಎಲ್ಲ ಹಾಕಿ. ಹಾಂ ಹಾಂ. ಎಲ್ಲ ವ್ಯವಸ್ಥೆ ಇದೆ. 50 ಜನ, ಮೊನ್ನೆ 200 ಜನ ಬಂದಿತ್ತು. ಹಾಂ. 200 ಮಂದಿ ಕೂತ್ಕೊಳ್ಳಿಕ್ಕೆಲ್ಲ ವ್ಯವಸ್ಥೆ ಇದೆ. ಎಲ್ಲ ವ್ಯವಸ್ಥೆ ಮೇಲೆ ಎಲ್ಲ ಇದಾಗ್ಬಿಟ್ಟು. ಅಂದರೆ ಮಕ್ಕಳಿಗೆ ಅಲ್ಲಿ ಎಲ್ಲ ಉಳಿತಾರಲ್ಲ, ಅವ್ರಿಗೆ ಏನಾದರೂ ಹಣ ಕೊಡ್ಲಿಕ್ಕೆ ಉಂಟಾ? ಯಾರು? ಈಗ ಮಕ್ಕಳೆಲ್ಲ ಇಲ್ಲಿ ಬಂದು ಕೂತ್ಕೊಳ್ತಾರೆ, ಅಂದರೆ ಕ್ಯಾಂಪ್ ಎಲ್ಲ ಮಾಡಿ 10 ಸಾವಿರ 10,000 ಕೊಡ್ತಾರೆ. ಹಾಂ ಕೊಡ್ತಾರೆ. ಹಾಂ ಹಾಂ. ಅಡಿಗೆಲ್ಲ ಕಿಚನ್ ಉಂಟಲ್ಲ, ಹಾಂ ಎಲ್ಲ ಅಡಿಗೆ ಅವ್ರು ಮಾಡ್ಕೊಂಡು ಹಾಂ ಹಾಂ ಹಾಂ. ನೀರೆಲ್ಲ ವ್ಯವಸ್ಥೆ ಕೊಟ್ಟು ಹಾಂ ಹಾಂ. ಅವ್ರು ಎಲ್ಲ ಖರ್ಚು ಅವ್ರದ್ದು ಊಟ ಎಲ್ಲ. ಓ ಹಾಗೆ. ಈ ವಾಯುಗ್ರಾಮಕ್ಕೆ ಭೇಟಿ ನೀಡಲು ಸೂಕ್ತ ಸಮಯವೆಂದರೆ ಮುಂಜಾನೆ 6ರಿಂದ 8:30 ಹಾಗೂ ಸಂಜೆ 5ರಿಂದ 7ರವರೆಗೆ ಸೂಕ್ತ ಸಮಯ ಅಂತಲೇ ಹೇಳಬಹುದು. ಒಂದು ವೇಳೆ ನೀವೇನಾದರೂ ಆಂಜನೇಯನ ಭಕ್ತರಿದ್ದರೆ ಆಂಜನೇಯನ ಹಲವಾರು ಮೂರ್ತಿಗಳನ್ನು ಕಂಡು ಕಣ್ತುಂಬಿಕೊಳ್ಳಬಹುದು. ಒಂದು ಸೂಚನೆ ಏನೆಂದರೆ, ಮಕ್ಕಳನ್ನು ಕರೆದುಕೊಂಡು ಬರಬೇಕಾದ್ರೆ ನೀವು ಮಕ್ಕಳ ಜೊತೆನೇ ಇರಬೇಕಾಗುತ್ತದೆ. ಕಾರಣ
ಆವರಣ ಇಲ್ಲದ ಒಂದು ಬಾವಿನೂ ಇದೆ ಹಾಗೂ ನದಿ ತೀರದಲ್ಲಿ ತಡೆಗೋಡೆ ಇಲ್ಲ. ಮುಂದಿನ ದಿನಗಳಲ್ಲಿ ಈ ಸಮಸ್ಯೆಗೂ ಪರಿಹಾರ ಸಿಗಬಹುದೇನೋ, ಕಾರಣ ಅದಕ್ಕೆ ತಯಾರಿಗಳು ಶುರುವಾಗುತ್ತಲಿದೆ. ಅದರ ಜೊತೆ ಈ ವಾಯುಗ್ರಾಮವನ್ನು ಇನ್ನೂ ಚೆಂದ ಕಾಣಿಸಲು ಮೂರ್ತಿಗಳ ತಯಾರಿ ತ್ವರಿತಗತಿಯಲ್ಲಿ ಸಾಗುತ್ತಾ ಇದೆ. ದ್ಯಾಮಣ್ಣರ ಪ್ರಕಾರ ಇಲ್ಲಿ ಸುಮಾರು 150ರಿಂದ 200 ಜನ ಉಳಿದುಕೊಳ್ಳುವ ವ್ಯವಸ್ಥೆಯೂ ಇದೆ ಎಂದು ಹೇಳುತ್ತಾರೆ. ದೂರ ದೂರದ ಮಕ್ಕಳು ಶೈಕ್ಷಣಿಕ ಪ್ರವಾಸದ ಜೊತೆ ಇಲ್ಲಿ ಭೇಟಿ ಕೊಟ್ಟ ನಿದರ್ಶನಗಳು ಇವೆ. ನಾವು ಇಲ್ಲಿ ಭೇಟಿ ಕೊಟ್ಟಿದ್ದು ಸಂಜೆಯ ಹೊತ್ತಿಗೆ. ಈ ಸುಂದರವಾದ ಅದ್ಭುತವಾದ ವಾಯುಗ್ರಾಮದ ಪ್ರವೇಶ ದ್ವಾರದ ಒಳವೊಕ್ಕ ನಮಗೆ ಇದ್ದ ಖುಷಿ ಹೊರ ಬರುತ್ತಿದ್ದಂತೆ ದಿನದ ಸೂರ್ಯ ಪಶ್ಚಿಮಕ್ಕೆ ಬಾಡಿದಂತೆ ಆಗಿತ್ತು. ಏನೇ ಆಗಲಿ ಮತ್ತೊಮ್ಮೆ ಬರೋಣ ಎಂದು ಗಟ್ಟಿ ಮನಸ್ಸು ಮಾಡಿ ಈ ವಾಯುಗ್ರಾಮದ ನೆಲದಿಂದ ಬೀಳ್ಕೊಟ್ಟೆವು. ಮತ್ತೊಂದು ಖುಷಿಯ ವಿಷಯವೇನೆಂದರೆ ಈ ವಾಯುಗ್ರಾಮಕ್ಕೆ ಭೇಟಿ ಕೊಟ್ಟು ಹೋಗುವವರಿಗೆ ಯಾವುದೇ ಪ್ರವೇಶ ಶುಲ್ಕವಿಲ್ಲ. ಬಂದು ನೋಡಿ ಖುಷಿಯಿಂದಲೇ ಗೂಡು ತಲುಪಬಹುದು. ಮಗದೊಂದು ಹೊಸ ವಿಚಾರದೊಂದಿಗೆ ಬರುತ್ತೇನೆ. ಅಲ್ಲಿವರೆಗೆ ಕಾಯ್ತಾ ಇರಿ.